ಒಂದು ವೇಳೆ ಎ ಬಿ ಸಿ ಮತ್ತು ಡಿಗಳನ್ನು ಅಂಕೆಗಳಾಗಿ ಬಳಸಿ ಬರೆಯಬಹುದಾದ 4 ಅಂಕೆಯ ಗರಿಷ್ಠ ಸಂಖ್ಯೆಯು ಎ ಬಿ ಸಿ ಡಿ ಆದರೆ ಕೆಳಗಿನ ಯಾವುದು ಸರಿ ಅಂತ ಕೇಳ್ತಾರೆ. ಸೊ ಯಾವುದು ಅಂತಂದ್ರೆ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೀತೀವಿ. ಅತಿ ದೊಡ್ಡ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ಬೇಕು ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಬರೀತೀವಿ. ಇಳಿಕೆ ಕ್ರಮದಲ್ಲಿ ಬರೆದ್ರೆ ನಮಗೆ ಅತಿ ದೊಡ್ಡ ಸಂಖ್ಯೆ ಬರ್ತದೆ. ಹಾಗಾಗಿ ಎ ಗ್ರೇಟರ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಸಿ ಗ್ರೇಟರ್ ದ್ಯಾನ್ ಡಿ ಈ ಆರ್ಡರ್ ಅಲ್ಲೇ ಇದ್ರೆ ಮಾತ್ರ ಅದು ಗರಿಷ್ಠ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್. ಫಾರ್ ಎಕ್ಸಾಂಪಲ್ 5, 7, 3 ಇನ್ನೊಂದು ಯಾವುದೋ ಒಂದು 4 ಈ 4 ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ರೆ ನಾವು ಯೂಶುವಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೊ 10,000 ಪ್ಲೇಸ್ ಅಲ್ಲಿ ಹೈಯೆಸ್ಟ್ ಅಂಕಿ ಯಾವ್ದು ಇರುತ್ತಲ್ಲ ದೊಡ್ಡ ಅಂಕಿ ಅದನ್ನ ಹಾಕ್ತಿವಿ. ಅದರ ನೆಕ್ಸ್ಟ್ ಯಾವುದು ಅಂತಂದ್ರೆ 5, ಅದರ ನೆಕ್ಸ್ಟ್ 4, ಅದರ ನೆಕ್ಸ್ಟ್ 3. ಸೊ ಈ ರೀತಿ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡಿದಾಗ ಮಾತ್ರ ನಮಗೆ ಗರಿಷ್ಠ ಸಂಖ್ಯೆ ಸಿಗ್ತದೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ 25.0203 ಈಕ್ವಲ್ ಟು 20 ಪ್ಲಸ್ ಡ್ಯಾಶ್ ಪ್ಲಸ್ ಡ್ಯಾಶ್ ಪ್ಲಸ್ ಡ್ಯಾಶ್. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಇದು ಒಂದು ದಶಮಾಂಶ ಸಂಖ್ಯೆ ಆಗಿರೋದ್ರಿಂದ ಇದನ್ನ ಬಿಡಿಸಿ ಯಾವ ರೀತಿ ಬರಿತೀವಿ ಅಂತಂದ್ರೆ ಈ ರೀತಿ ಬರಿತೀವಿ. ಸೊ 25.0203. ಸೊ ಇದನ್ನ ಬರೆಯುವಾಗ 20 ಪ್ಲಸ್ 5 ಪ್ಲಸ್ 0/10 ಪ್ಲಸ್ 2/100 ಪ್ಲಸ್ 0/1000 ಪ್ಲಸ್ 3/10,000. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬರೀತೀವಿ. ಯಾಕಂದ್ರೆ ನೋಡ್ರಿ 2/100 ಅಂತಂದ್ರೆ 0.02. ಸೊ 3/10,000 ಅಂತಂದ್ರೆ ನೋಡ್ರಿ ಎಷ್ಟು ಜೀರೋಗಳು ಎಷ್ಟು ಡಿಜಿಟ್ ಹಿಂದಕ್ಕೆ ಹೋಗ್ಬೇಕು ಡೆಸಿಮಲ್ ಪಾಯಿಂಟ್ ಅಂದ್ರೆ 1 2 3 4. ದೇರ್ಫೋರ್ 0.0003. ಸೊ ಈ ರೀತಿ ಏನು ಅಂತಂದ್ರೆ ನಾವು ಡೆಸಿಮಲ್ ನಂಬರ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಸೊ ಇಲ್ಲಿ ಕೇಳಿರೋದವರು ಈ ಯಾವ ಪ್ಲೇಸ್ಗಳು ಅಂತಂದ್ರೆ ಸೊ ಇಲ್ಲಿ 0/10 ಇದೆ ಅಂತಂದ್ರೆ ಇದು ವ್ಯಾಲ್ಯೂ ಇಲ್ಲ. 0/100,000 ಇದೆ ಅಂದ್ರೆ ಇದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ. ಹಾಗಾಗಿ ನಾವು ವ್ಯಾಲ್ಯೂ ಇರುವಂತ ನಂಬರ್ಸ್ಗಳು ಮಾತ್ರ ಬರೆದ್ರೆ ನಾವೇನಂತ ಬರಿಬಹುದು ಅಂದ್ರೆ 20 ಪ್ಲಸ್ 5 ಪ್ಲಸ್ 2/100 ಪ್ಲಸ್ 3/10,000 ಅಂತ ಮಾತ್ರ ಬರಿಬಹುದು. ದೇರ್ಫೋರ್ ಫಸ್ಟ್ ಡ್ಯಾಶ್ ಅಲ್ಲಿ 5 ಇರಬೇಕು, ನೆಕ್ಸ್ಟ್ 2/100 ಇರಬೇಕು, ನೆಕ್ಸ್ಟ್ 3/10,000 ಇರಬೇಕು. ಸೊ ಎಲ್ಲದರಲ್ಲೂ 5 5 5 ಇದೆ. ನೆಕ್ಸ್ಟ್ 2/100 ಎರಡು ಆಪ್ಷನ್ ಅಲ್ಲಿ ಮಾತ್ರ ಇರೋದು. ಸೊ ಫಸ್ಟ್ ಥರ್ಡ್ ಆಪ್ಷನ್ ರಾಂಗ್, ಫೋರ್ತ್ ಆಪ್ಷನ್ ರಾಂಗ್. ಇನ್ನು 3/10,000. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ 3/1000 ಇದೆ. ಸೊ ಸೆಕೆಂಡ್ ಆಪ್ಷನ್ ರಾಂಗ್, ಫಸ್ಟ್ ಆಪ್ಷನ್ ಮಾತ್ರ ಕರೆಕ್ಟ್. ನೆಕ್ಸ್ಟ್ ಒನ್ ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯನ್ನು 17 ಬಾರಿ ಕೂಡಿದಾಗ ದೊರೆಯುವ ಮೊತ್ತ 162 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತೇವೆ. ಸೊ ಇಲ್ಲಿ 17 ಬಾರಿ ಒಂದೇ ಸಂಖ್ಯೆಯನ್ನ ಕೂಡಿಯೋದು ಅಂತಂದ್ರೂ ಒಂದೇ ಅರ್ಥ, ಅದನ್ನ ಗುಣಾಕಾರನು ಒಂದೇ ಅರ್ಥ. ಸೊ ಒಂದೇ ಸಂಖ್ಯೆಯನ್ನ ಪದೇ 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 ಕೂಡೋದನ್ನ ಇನ್ ಶಾರ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಗುಣಾಕಾರ ಮಾಡಿ ಬರೀತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ 5 ಪ್ಲಸ್ 5 ಪ್ಲಸ್ 5 ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ 2 ಸಾರಿ ಕೂಡಿಸಿದ್ವಿ. ನೋಡಿ 3 ಸಾರಿ ಬರ್ಕೊಂಡಿದೀವಿ, ಕೂಡಿಸಿದ್ ಮಾತ್ರ 2 ಸಾರಿ ಮಾತ್ರ. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಇಲ್ಲಿ ಕೂಡಿಸಿರೋದು 2 ಸಾರಿ. 5 ಪ್ಲಸ್ 5 ಅಂತಂದ್ರೆ ಕೂಡಿಸಿರೋದು 1 ಸಾರಿ ಮಾತ್ರ. ಆದ್ರೆ ಬರ್ಕೊಂಡಿರೋದು 5 ಬರ್ಕೊಂಡಿರೋದು 2 ಸಾರಿ. ಇಲ್ಲಿ 5 ಪ್ಲಸ್ 5 ಅಂತಂದ್ರೆ 5 ಬರ್ಕೊಂಡಿರೋದು 3 ಸಾರಿ, ಆದ್ರೆ ಕೂಡಿಸಿರೋದು 2 ಸಾರಿ. 1 ಸಾರಿ ಇಲ್ಲಿ ಕೂಡಿಸಿದ್ವಿ, ಇನ್ನೊಂದು ಸಾರಿ ಇಲ್ಲಿ ಕೂಡಿಸಿದ್ವಿ. ಸೊ ಈ ರೀತಿ 3 ಸಾರಿ ಕೂಡಿಸೋದು ಒಂದೇ ಅರ್ಥ, 5ನ್ನ 3ರಿಂದ ಗುಣಿಸೋದು ಒಂದೇ ಅರ್ಥ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಮಲ್ಟಿಪ್ಲಿಕೇಶನ್ ಈಸ್ ಶಾರ್ಟೆಸ್ಟ್ ಫಾರ್ಮ್ ಆಫ್ ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಅನ್ನೋದನ್ನ ರಿಪೀಟೆಡ್ ಅಡಿಷನ್ ಅಂತ ಕರಿತೀವಿ. ಇನ್ನು ಡಿವಿಷನ್ ಅನ್ನ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ಕರಿತೀವಿ ನಾವು. ಪುನರಾವರ್ತಿತ ವ್ಯವಕಲನ, ಪುನರಾವರ್ತಿತ ಸಂಕಲನ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಆಗೋದು ಅದನ್ನೇನೆ. ಏನು ಅಂತಂದ್ರೆ ಇಲ್ಲಿ 17 ಬಾರಿ ಕೂಡಿದಾಗ ಅಂತ ಹೇಳಿದ್ರೆ ಎಕ್ಸ್ ಯಾವ ನಂಬರ್ ಅಂತ ಗೊತ್ತಿಲ್ಲ, ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯನ್ನ ಕೂಡಿಸ್ತಾ ಬಂದಿತ್ತು ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈ ರೀತಿ ಕೂಡಿಸ್ತಾ 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 ಬರ್ತೀವಿ. ಎಷ್ಟು ಸಾರಿ ಕೂಡಿದಾಗ ಅಂತ ಹೇಳಿದಾರೆ ಅಂತಂದ್ರೆ 17 ಬಾರಿ. ಸೊ 17 ಬಾರಿ ಕೂಡಿದಾಗ ಅಂತಂದ್ರೆ ನಾವು ಕೆಲವರು ಎಷ್ಟೋ ಸಾರಿ ಏನ್ ಮಾಡ್ತಾರೆ ಅಂತಂದ್ರೆ 17x ಅಂತ ಬರೆದು ಬಿಡ್ತಾರೆ. ಸೊ 17 ಟೈಮ್ಸ್ ಅಂತಂದ್ರೆ 17x ಅಂತ. ಆದ್ರೆ ಆಕ್ಚುಲಿ ಇಲ್ಲಿ 17 ಬಾರಿ ಬರ್ಕೊಂಡು ಕೂಡಿಸಿಲ್ಲ, 17 ಬಾರಿ ಕೂಡಿರೋದು. 17 ಬಾರಿ ಕೂಡಿರೋದು ಅಂತಂದ್ರೆ ಎಕ್ಸ್ ನ ಎಷ್ಟು ಸಾರಿ ಬರ್ಕೊಂಡಿರ್ತೀವಿ ಅಂತಂದ್ರೆ 18 ಸಾರಿ ಬರ್ಕೊಂಡಿರ್ತೀವಿ. ದೇರ್ಫೋರ್ ಇದನ್ನ ಆಕ್ಚುಲಿ ಬರಿಬೇಕಾಗಿರೋದು 18x.
ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 162. ಆಲ್ರೆಡಿ ಇಲ್ಲಿ ಹೇಳಿದ್ನಲ್ಲ ನಾನು. ಸೊ 2 ಸಾರಿ ಕೂಡಿಸಿದ್ರೆ 5 ಎಷ್ಟು ಸಾರಿ ಬರ್ಕೊಂಡಿದ್ದೀನಿ ಅಂತಾನೆ 3 ಸಾರಿ ಬರ್ಕೊಂಡಿದ್ದೀನಿ. ಸೊ ಅಂದ್ರೆ ಇಲ್ಲಿ ಏನಂತ ಬರ್ಕೋಬೇಕು, 3 times 5 ಅಂತ ಬರೀಬೇಕು. ನೋಡ್ರಿ, 2 ಬಾರಿ ಕೂಡಿದಾಗ ಅಂದ್ರೆ 5ನ್ನ 2 ಬಾರಿ ಕೂಡಿಸಿದೀವಿ ಅಂತಂದ್ರೆ ಎಷ್ಟು ಸಾರಿ ಬರ್ಕೊಂಡಿರ್ತೀವಿ, 3 ಸಾರಿ ಬರ್ಕೊಂಡಿರ್ತೀವಿ. ಎಕ್ಸ್ ಅನ್ನ 17 ಬಾರಿ ಕೂಡಿದಾಗ ಅಂತಂದ್ರೆ ಎಕ್ಸ್ ಅನ್ನೋದನ್ನ 18 ಸಾರಿ ಬರ್ಕೊಂಡಿರ್ತೀನಿ. ಹಂಗಾಗಿ 18x ಅಂತ ಬರೀಬೇಕು. ದೇರ್ಫೋರ್ ಈಗ ಡಿವೈಡ್ ಮಾಡಿ, 18 ಒಂದ್ಲೆ 18 9 162. ಸೊ ಎಕ್ಸ್ ಈಕ್ವಲ್ ಟು 9. ಯಾವ ಸಂಖ್ಯೆ ನಾವು ಪದೇ ಪದೇ ಕೂಡಿರ್ತೀವಿ ಅಂತಂದ್ರೆ 9ನ್ನ ಕೂಡಿಸಿರ್ತೀವಿ. ನೋಡ್ರಿ, 9ನ್ನ 1 ಸಾರಿ ಕೂಡಿದ್ರೆ 18, 9ನ್ನ 2 ಸಾರಿ ಕೂಡಿದ್ರೆ 27. ಈ ರೀತಿ 17 ಬಾರಿ ಕೂಡಿಸ್ತೀವಿ. ಬೇಕಿದ್ರೆ ನೀವು ಮ್ಯಾನ್ಯುವಲಿ ಮಾಡಿ ನೋಡ್ಬೋದು, ನಮಗೆ 162 ಬರ್ತದೆ. ಸೊ ಆನ್ಸರ್ ಎಷ್ಟು ಅಂದ್ರೆ 3. ಆಪ್ಷನ್ 3 ಕರೆಕ್ಟ್. ಆಪ್ಷನ್ ಆನ್ಸರ್ ಇಸ್ 9. ನೆಕ್ಸ್ಟ್ ಕ್ವಶನ್, 7ರ 3 ಅನುಕ್ರಮ ಅಪವರ್ತ್ಯಗಳ ಮೊತ್ತವು 777 ಆದರೆ ಅವುಗಳಲ್ಲಿನ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ. ಸೊ 7ರ ಅನುಕ್ರಮ ಅಪವರ್ತ್ಯಗಳು ಅಂತಂದ್ರೆ ಮೊದಲನೇದೇನಾಗಿರ್ತದೆ ಗೊತ್ತಾ, 7x. ನೆಕ್ಸ್ಟ್ ಅಪವರ್ತ್ಯ 7 into x plus 1 ಆಗಿರ್ತದೆ. ಅದರ ನೆಕ್ಸ್ಟ್ ಅಪವರ್ತ್ಯ 7 into x plus 2 ಅನುಕ್ರಮ ಅಂತ ಹೇಳಿರೋದ್ರಿಂದ 7 into x. ಅದರ ನೆಕ್ಸ್ಟ್ ಬೇಕು ಅಂದ್ರೆ x ಗೆ +1 ಮಾಡಬೇಕು, ಮತ್ತೆ 7x plus 1 ಅಲ್ಲ. ಎಷ್ಟೋ ಜನ ಈ ತಪ್ಪು ಮಾಡ್ತಾರೆ, 7x plus 1 7x plus 2 ಅಂತ ಮಾಡ್ತಾರೆ. ನೋ, ದೀಸ್ ಆರ್ ನಾಟ್ ಪ್ರಾಪರ್ ಸೆಲೆಕ್ಷನ್ಸ್. ಸೊ 7x ಮೊದಲೇ ಅಪವರ್ತ್ಯ ಆದ್ರೆ ಅದರ ನೆಕ್ಸ್ಟ್ ಅಪವರ್ತ್ಯ ಬೇಕು ಅಂತಂದ್ರೆ 7 into x plus 1 ಆಗ್ಬೇಕು. ಅದರ ನೆಕ್ಸ್ಟ್ ಅಪವರ್ತ್ಯ ಬೇಕು ಅಂತಂದ್ರೆ 7 into x plus 2 ಆಗ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಫಸ್ಟ್ ಅಪವರ್ತ್ಯ ಸಪೋಸ್ 7 ಆದ್ರೆ ನೆಕ್ಸ್ಟ್ ಅಪವರ್ತ್ಯ ಬೇಕು ಅಂದ್ರೆ 7 2 14, ನೆಕ್ಸ್ಟ್ ಅಪವರ್ತ್ಯ 7 3 21. ನೋಡ್ರಿ, 14ಕ್ಕೆ +1 ಮಾಡಿಲ್ಲ ನಾವು, ಇಲ್ಲಿ 2 ಇತ್ತಲ್ಲ, ಆ 2ಗೆ +1 ಮಾಡಿದೀವಿ. 7 4 28 ಅಂದ್ರೆ ಈ 3ಗೆ +1 ಮಾಡ್ತಿದ್ವಿ. ಅಂದ್ರೆ ಇಲ್ಲೇನು x ಇತ್ತಲ್ಲ ಅದಕ್ಕೆ +1 ಮಾಡಬೇಕು. ಸೊ ಇದು ನಮ್ಗೆ ಗೊತ್ತಿರಬೇಕಾಗಿರೋದು ಆಕ್ಚುಲಿ. ಸೊ ಅನುಕ್ರಮ ಅಪವರ್ತ್ಯಗಳ ಮೊತ್ತ ಅಂತ ಹೇಳಿದ್ರಿಂದ ಇವು 3ನ್ನ ಆಡ್ ಮಾಡ್ರಿ, ಕೂಡಿಸ್ರಿ, ಎಷ್ಟು ಬರ್ಬೇಕಂತೆ 777 ಬರ್ಬೇಕು ಅಂತ ಹೇಳಿದ್ರು. ಈಗ 3 ನಂಬರ್ಗಳಲ್ಲಿ ಅಥವಾ 3 ಟರ್ಮ್ಸ್ ಅಲ್ಲಿ 7 ಕಾಮನ್ ಆಗಿರೋದ್ರಿಂದ 7ನ್ನ ಕಾಮನ್ ಆಗಿ ತೆಗೆದುಬಿಟ್ರಿ. ಕಾಮನ್ ಬಂದ್ರೆ ಇಲ್ಲಿ x ಉಳಿತು, ಪ್ಲಸ್ ಇಲ್ಲಿ x plus 1 ಉಳಿತು, ಇಲ್ಲಿ x plus 2 ಉಳಿತು. ಸೊ ಇಟ್ ಈಸ್ ಈಕ್ವಲ್ ಟು 777. ಡಿವೈಡ್ ಮಾಡ್ರಿ, 7 ಒಂದ್ಲೆ 7 111. ಎಕ್ಸ್ 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 3ನ್ನು ಆಡ್ ಮಾಡಿದ್ರೆ 3x ಪ್ಲಸ್ 2 plus 1 3. ಇಟ್ ಈಸ್ ಈಕ್ವಲ್ ಟು 111. ಇಲ್ಲೂ ಅಷ್ಟೇ 3ನ ಕಾಮನ್ ತೆಗಿಬಹುದು. x plus 1 ಇಟ್ ಈಸ್ ಈಕ್ವಲ್ ಟು 111. ಭಾಗಾಕಾರ ಮಾಡ್ರಿ, 3 ಒಂದ್ಲೆ 3 3 9, 9 ಆದ್ರೆ ಇಲ್ಲಿ 2 21 ಆಯ್ತು, 3 7 21. ಸೊ x plus 1 ಈಕ್ವಲ್ ಟು 37. x ಈಕ್ವಲ್ ಟು 37 ಈ ಕಡೆ ಬಂದ್ರೆ 1 ಈ ಕಡೆ ಬಂದ್ರೆ -1. 37 -1 ಅಂತಂದ್ರೆ 36. x ಈಕ್ವಲ್ ಟು 36. ಅಲ್ಲಿ ಕೇಳಿರೋದು ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ದೊಡ್ಡ ಸಂಖ್ಯೆ ಯಾವುದು ಅಂದ್ರೆ 7 into x plus 2. ಇದು ದೊಡ್ಡ ಸಂಖ್ಯೆ. ಸೊ 7 into x ಅಂದ್ರೆ 36 plus 2. ಸೊ 7 into 36 plus 2 ಅಂದ್ರೆ 38. ಗುಣಾಕಾರ ಮಾಡ್ರಿ, 7 8 56. ಸೊ ದಶಕ 5. ಸೊ ಬಿಡಿ ಸ್ಥಾನದಲ್ಲಿ 6 ಇರಬೇಕು ಅಂತಂದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಬೇರೆ ಎಲ್ಲೂ ಬಿಡಿ ಸ್ಥಾನದಲ್ಲಿ 6 ಇಲ್ಲ. ಸೊ ಗುಣಾಕಾರ ಮಾಡಿದ್ರು ಕೂಡ ಅದೇ ಬರ್ತದೆ. 7 3 21 plus 5 26. ಸೊ 266 ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ಸಂಖ್ಯೆಯ ಬಿಡಿ ಸ್ಥಾನದ ಅಂಕೆ 7 ಆಗಿದೆ. ಆ ಸಂಖ್ಯೆಯ ಘನದಲ್ಲಿನ ಬಿಡಿ ಸ್ಥಾನದ ಅಂಕೆ ಅಂತ ಕೇಳಿದೆ. ಸೊ ಯಾವುದೋ ಒಂದು ನಂಬರ್ ಇದೆ, ಬಿಡಿ ಸ್ಥಾನದಲ್ಲಿ ಮಾತ್ರ 7 ಇದೆ. ಅದನ್ನ ವರ್ಗ ಮಾಡಿದ್ರಿ ಅಂತ ಅನ್ಕೊಳ್ರಿ, ಏನಾಗುತ್ತೆ ಅಲ್ಲಿಗೆ 7 ನೋಡ್ರಿ, ವರ್ಗ ಮಾಡಿದಾಗ ಇದೇ ಸಂಖ್ಯೆನೆ ಬಿಡಿ ಸ್ಥಾನದಲ್ಲಿ ಮತ್ತೆ 7 ಬರ್ತದೆ. ಸೊ ಬಿಡಿ ಸ್ಥಾನ ಮತ್ತು ಈ ಬಿಡಿ ಸ್ಥಾನನ ಗುಣಾಕಾರ ಮಾಡಿದ್ರೆ 7 7 49. ಅಂದ್ರೆ ಇಲ್ಲಿ ಏನೇನೋ ಬರುತ್ತೆ ಗೊತ್ತಿಲ್ಲ, ಬಿಡಿ ಸ್ಥಾನದಲ್ಲಿ ಮಾತ್ರ 9 ಅಂತ ಬರ್ತದೆ. ಇಲ್ಲಿ 4 ಮತ್ತೆ ಬೇರೆ ಏನಾದ್ರು ಕೂಡಿಸಿ ಏನಾದ್ರು ಆಗುತ್ತೋ ಗೊತ್ತಿಲ್ಲ. ಬಟ್ ಗುಣಾಕಾರ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 9 ಬಂತು. ಇದು ಯಾವಾಗ ಅಂದ್ರೆ ವರ್ಗ ಮಾಡಿದಾಗ. ಘನ ಮಾಡಿದಾಗ ಅಂತಂದ್ರೆ ಇದೇ ಸಂಖ್ಯೆನೆ ಮತ್ತೆ ಈ ವರ್ಗಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಗುಣಿಸ್ಬೇಕು. ಸೊ ಇಲ್ಲಿ ಎಷ್ಟಿದೆಯಾ ಗೊತ್ತಿಲ್ಲ, ಬಿಡಿ ಸ್ಥಾನದಲ್ಲಿ 9 ಇದೆ, ಇಂಟು ಮತ್ತೆ ಇದೇ ಸಂಖ್ಯೆಯನ್ನೇ ಏನ್ ಮಾಡ್ಬೇಕು ಅಂದ್ರೆ ಗುಣಿಸ್ಬೇಕು. ಮತ್ತೆ ಬಿಡಿ ಸ್ಥಾನದ ಅಂಕಿಗಳನ್ನ ಗುಣಾಕಾರ ಮಾಡಿದ್ರೆ 9 7 63. ಅಂದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟು ಬಂತು, 3 ಬಂತು. ಬೇರೆ ಈ ಕಡೆ ಯಾವ್ಯಾವ ಅಂಕಿಗಳು ಬರುತ್ತೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಬಿಡಿ ಸ್ಥಾನದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಏನ್ ಬರುತ್ತೆ ಅಂದ್ರೆ 3 ಬರುತ್ತೆ. ದೇರ್ಫೋರ್ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 10 21 35 ಮತ್ತು 24 ಈ ಸಂಖ್ಯೆಗಳಲ್ಲಿ ಪರಸ್ಪರ ಅವಿಭಾಜ್ಯಗಳಾಗಿರುವ ಜೋಡಿ.
ಪರಸ್ಪರ ಅವಿಭಾಜ್ಯ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಕೋ ಪ್ರೈಮ್ ನಂಬರ್ಸ್. ಸೊ ಯಾವನ್ನ ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಯಾವ ಎರಡು ಸಂಖ್ಯೆಗಳ ನಡುವಿನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಏನಾದ್ರೂ 1 ಆಗಿತ್ತು ಅಂತಂದ್ರೆ ಸಹ ಏನಾದ್ರೂ 1 ಆಗಿತ್ತು ಅಂತಂದ್ರೆ ಆಗ ಆ ಸಂಖ್ಯೆಗಳನ್ನ ಪರಸ್ಪರ ಅವಿಭಾಜ್ಯ ಅಂತ ಕರೀತಾರೆ, ಜೊತೆಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಾನೂ ಹೇಳ್ತಾರೆ. ಸಹ ಅವಿಭಾಜ್ಯ ಅಥವಾ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಯಾವಾಗ ಅಂದ್ರೆ ಸಹ 1 ಆಗಿದ್ದಾಗ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿದ್ದಾಗ. ಸೊ ಇಲ್ಲಿ ಬೇರೆ ಬೇರೆ ಜೋಡಿಗಳು ಸಿಗ್ತವೆ. ನಾವು ನೋಡ್ಬೇಕಾಗಿರೋದು ಆಪ್ಷನ್ಸ್ ಅಲ್ಲಿ. ಈಗ 10 ಮತ್ತು 24 ಅಂತ ತಗೊಂಡ್ರೆ ಇವುಗಳ ಲಸಹ ಎಷ್ಟು ಬರುತ್ತೆ ಅಂತಂದ್ರೆ 2 ಬರ್ತದೆ, ಹಾಗಾಗಿ ಆಪ್ಷನ್ 1 ಅಲ್ಲ. 24 ಮತ್ತು 35 ಅಂತ ತಗೊಂಡ್ರೆ ಆಪ್ಷನ್ ಎಸ್, ಇದು ಆಪ್ಷನ್ ಆಗ್ತದೆ. ಯಾಕಂದ್ರೆ ಇವುಗಳಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೂ ಇಲ್ಲ. 10 ಮತ್ತು 35ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಸಹ 5 ಬರುತ್ತೆ, ಸೊ ಆಪ್ಷನ್ 3 ಅಲ್ಲ. 21 ಮತ್ತು 34 ಅಂತಂದ್ರೆ 3 7 21 3 8 24, ಸೊ ಸಹ 3 ಬರ್ತದೆ, ಸೊ ಆಪ್ಷನ್ 4 ಕೂಡ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಆದ್ರೆ ಇವುಗಳನ್ನು ಬಿಟ್ರೆ ಇದರಲ್ಲಿ ಮತ್ತೆ ಬೇರೆ ಪೇರ್ಗಳು ಕೂಡ ಆಗ್ತದೆ. ನನ್ಗನ್ಸೋದು 10 ಮತ್ತು 21 ಅಂತ ಕೊಟ್ಟರು ಕೂಡ ಅದು ಆನ್ಸರೇ. ಯಾಕಂದ್ರೆ ಇವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಬರೋದ್ರಿಂದ 10 ಮತ್ತು 21 ಕೂಡ ಒಂದು ಪೇರ್ ಆಗ್ತದೆ ಅದರಲ್ಲಿ.